ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮದನ್ ಅಂತ. ನಾನು ಇವತ್ತು ಒಂದು ಪುಣ್ಯವಾದ ಸ್ಥಳಕ್ಕೆ ನಾನು ಹೋಗ್ತಾ ಇದ್ದೀನಿ ಇವತ್ತು. ಸೊ ಇದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಾನು ಚಿಕ್ಕ ಹುಡುಗನಲ್ಲಿದ್ದಾಗ ನನಗೆ ಸಿವಿಯರಾಗಿ ತಲೆನೋವು ಬರೋದು. ಆಗ ನಾನು ಯಾವುದೇ ಡಾಕ್ಟ್ರಿಗೆ ತೋರಿಸಿದ್ರು ಕೂಡ ಆ ಕಾಯಿಲೆ ಮೇಲಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಮ್ಮಮ್ಮ ಏನು ಮಾಡಿದ್ರು, ಹರಕೆನ ಮಾಡಿಕೊಂಡ್ರು. ಯಾರಿಗೆ? ಮಾಂತಪ್ಪನಿಗೆ. ಮಾಂತಪ್ಪ ಅಂದರೆ ಗದಿಗೆ ಮಠದಲ್ಲಿರೋ ದೇವರಿಗೆ. ಫ್ರೆಂಡ್ಸ್, ಆ ಜಾಗಕ್ಕೆ ಹೋಗಿ ಬಂದಮೇಲೆ ನನಗೆ ಯಾವುದೇ ರೀತಿ ತಲೆನೋವಾಗಲಿ, ಯಾವುದೇ ರೋಗ ಆಗಲಿ ಯಾವುದು ಕೂಡ ಇದುವರೆಗೂ ನನಗೆ ಬಂದಿದ್ದಿಲ್ಲ. ಆ ಜಾಗಕ್ಕೆ ನೀವು ಹೋದ್ಮೇಲೆ ಪ್ರತಿ ವರ್ಷವೂ ನೀವು ಹೋಗಲೇಬೇಕು, ಇಲ್ಲ ಅಂದರೆ ದೇವರು ದಂಡಿಸ್ತಾನೆ. ಆ ದೇವರಲ್ಲಿ ಇದ್ದಾನಲ್ಲ, ಆ ದೇವರು ಖಂಡಿತವಾಗ್ಲೂ ದಂಡಿಸ್ತಾನೆ. ಮಾಂತಪ್ಪನ ಮಹಿಮೆ ಏನು, ಅಲ್ಲಿನ ಜನರ ಕಟ್ಟುನಿಟ್ಟು ಕಟ್ಟುಪಾಡುಗಳು ಏನು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಆ ಜಾಗಕ್ಕೆ ಹೋಗಿ ಮಾಂತಪ್ಪನ ದರ್ಶನ ಪಡೆದು ಪುನೀತರಾಗೋಣ. ಫ್ರೆಂಡ್ಸ್, ಇವಾಗ ನಾವು ಗದಿಗೆ ಮಠದ ರೋಡಲ್ಲಿದ್ದೀವಿ. ಈ ರೋಡಿಂದ ಹಿಡಿದು ದೇವಸ್ಥಾನದವರೆಗೂ ಯಾವುದೇ ಒಂದು ಕೋಳಿ ಕುಯ್ಯೋ ಆಗಿಲ್ಲ, ಹಾಗೆ ಮರಿ ಕೂಡ ಕಡಿಯೋ ಆಗಿಲ್ಲ. ಇಲ್ಲಿನ ಜನರು ಹಾಗೆ ಕಟ್ಟುನಿಟ್ಟಾಗಿದ್ದಾರೆ. ಈ ದೇವಸ್ಥಾನ ಯಾವ ರೀತಿ ಉದ್ಭವ ಆಯಿತು ಅಂದರೆ, ಒಂದು ಹುತ್ತದಿಂದ ಉದ್ಭವ ಆಗಿರೋಂಥದ್ದು. ಅಲ್ಲಿ ಒಂದು ಹಸು ಯಾವಾಗಲೂ ಆ ಹುತ್ತಕ್ಕೆ ಹಾಲನ್ನು ಎರಿತಾ ಇತ್ತಂತೆ. ಆಗ ಊರಿನ ಜನರು ನೋಡಿ, ಈ ಹಸು ಯಾಕೆ ಯಾವಾಗಲೂ ಇಲ್ಲಿ ಹಾಲನ್ನು ಎರಿತಾ ಇದೆ ಅಂತ ನೋಡಿದಾಗ, ಹತ್ತಿರಕ್ಕೆ ಹೋಗಿ ನೋಡಿದಾಗ ಜನರಿಗೆ ಆ ಹುತ್ತದಲ್ಲಿ ಗಂಟೆಯ ಸೌಂಡ್ ಕೇಳಿಸ್ತಂತೆ. ಊರಿನ ಹಿರಿಯರು ಇದು ದೇವರಿರುವ ಜಾಗ ಅಂತ ಹೇಳಿ 4 ಕಂಬಗಳನ್ನು ಹುತ್ತದ ಸುತ್ತಲೂ ಇಡ್ತಾರೆ. ಆಗ ನಿರ್ಮಾಣ ಆಗಿರುವಂಥ ದೇವಸ್ಥಾನ ಇವತ್ತು ಇಷ್ಟು ದೊಡ್ಡ ದೇವಸ್ಥಾನವಾಗಿರೋದು. ಯಾವುದೇ ಹಸು ಒಂದು ಕರನ ಹಾಕಿದಾಗ ಇಲ್ಲಿ ಮೊದಲನೇ ಹಾಲನ್ನು ಈ ದೇವರಿಗೆ ಕೊಡುವುದು ವಾಡಿಕೆ. ಯಾಕಂದರೆ ಆ ಹಸು ಯಾವಾಗಲೂ ಆರೋಗ್ಯವಾಗಿರುತ್ತೆ ಅಂತ ಒಂದು ನಂಬಿಕೆ. ಈ ಗದಿಗೆ ಮಠ ಪ್ರಸಿದ್ಧವಾದದ್ದು. ಯಡಿಯೂರು ಸಿದ್ಧಲಿಂಗೇಶ್ವರ ಈ ಗದಿಗೆ ಮಠ ಸಮಕಾಲೀನವರು. ಯಡಿಯೂರು ಬಿಟ್ಟಿರ್ತಕ್ಕಂಥ ಮಂಡೆಯನ್ನು ಅಥವಾ ಇಲ್ಲಿ ಕೊಡ್ತಾರೆ, ಇಲ್ಲಿ ಬಿಟ್ಟಿರಬಾರ್ದ ಮಂಡೆಯನ್ನು ಅಲ್ಲಿ ಕೊಡಲ್ಲ. ಇಡೀ ನಮ್ಮ ಜಿಲ್ಲೆಗೆ ಯಾವುದೇ ಹಸು ಹಾಲು ಹಾಕಿದರೆ ಪ್ರಥಮವಾಗಿ ಇಲ್ಲಿಗೆ ಹಾಲು ಕೊಡಬೇಕು. ಮುಹೂರ್ತಾಗ ಮೊದಲನೇ ಮುಡಿ ಈ ದೇವ್ರಿಗೆ ಕೊಡ್ತಾರೆ. ಮತ್ತು ಜನಗಳಿಗೆ ಕಷ್ಟ ಕಾರ್ಯಗಳು ಏನಾದರೂ ತೊಂದರೆ ಆಗಿದಾಗ, ಪಾಪವಾದ ಇದ್ದಾಗ ಹರಕೆ ಪಡ್ಕೊಂಡ್ರೆ ದೇವರು ಆಶೀರ್ವಾದ ಚೆನ್ನಾಗಿದೆ. ಭಕ್ತಾದಿಗಳು ಜಾಸ್ತಿ ಜನಸಂಖ್ಯೆ. ಸೋಮವಾರ ಈಗ ಎಲ್ಲರಿಗೂ ಎಲ್ಲ ಕ್ಷೇತ್ರಗಳು ಒಂದೊಂದೇ ಕೋಮಿನ ಜನ ಇರ್ತಾರೆ. ಯಡಿಯೂರು ಲಿಂಗಾಯತರು ಜಾಸ್ತಿ, ಆದಿಚುಂಕರಿ ಗೌಡರು ಜಾಸ್ತಿ. ಇಲ್ಲಿ ಎಲ್ಲ ಕೋಮಿನವರು ಬರ್ತಾರೆ, ಪ್ರತಿ ಜನಾಂಗದವರು ಇರ್ತಾರೆ. ಇಂಥ ಜನಾಂಗ ಅಂತ ಇಲ್ಲ, ಭೇದ ಭಾವ ಇಲ್ಲ. ಆದರೆ ಜನಸಂಖ್ಯೆ ಜಾಸ್ತಿಯಿಂದ ಇದೆ. ಇದು ಶರಣರ ಗದಿಗೆ. ಈಗ ಮಾಂತಪ್ಪನವರು ಯಡಿಯೂರವರು ಅಲ್ಲೇ ಐಕ್ಯವಾದರು, ಮಾಂತಪ್ಪನವ್ರು ಇಲ್ಲೇ ಐಕ್ಯವಾದರು, ರೇವಣ್ಣವ್ರು ಬೆಟ್ಟದಾಗಾದರು, ಮುನೀಶ್ವರು ಕತ್ಕಲ್ಬಂದು ಬೆಟ್ಟ. ಹಿಂಗೆ ಇವರೆಲ್ಲ ಒಂದು ಸಮಕಾಲೀನವರು. ಒಂದೊಂದು ಕಡೆ ಬಂದು ಒಬ್ಬರು ಐಕ್ಯವಾಗಿದ್ದಾರೆ. ಇದು ಐಕ್ಯ ಸ್ಥಳ. ಅಂದರೆ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ ನಿವಾರಣೆ ಆಗ್ತವೆ. ಮನೆಗೇನು ತೊಂದರೆ ಆಗಿರ್ತಾರೆ, ದೇವ್ರಿಗೆ ಹರಕೆ ಮಾಡ್ಕೊತಾರೆ. ಒಂದು ಗಂಟೆ ಆಗಿರ್ತಾರೆ, ಕಣ್ಣಿನ ಸಮಸ್ಯೆ, ಕಡಿಮೆ ಆಗಿರ್ತಾರೆ, ಕಾಲು ಕಣ್ಣು ಕಿವಿ ಅಂಗಾಂಗಗಳೆಲ್ಲ ಹರಕೆ ಮಾಡ್ಕೊಂಡಾಗ ತಂದಿದ್ದೆಲ್ಲ ಆಗ್ತಾರೆ. ದೇವರು ಮಾಂತಪ್ಪವ್ರಿಗೆಲ್ಲ ಒಳ್ಳೇದು ಮಾಡಿದ್ದಾನೆ, ಯಾರಿಗೂ ತೊಂದರೆ ಅಂತೂ ಕೊಟ್ಟಿಲ್ಲ. ನಂಬಿಕೆ ಇರಬೇಕು. ನಂಬಿಕೆ ಅಂದರೆ ದೇವರು ಸತ್ಯ ಇದೆ. ನಮ್ಮೊಂದು 65 ವರ್ಷ, ನಮ್ಮದು 38 ವರ್ಷ ಆಯಿತು. ಬಟ್ ಯಾವುದೂ ಸಮಸ್ಯೆ, ಆರೋಗ್ಯವಾಗಿದ್ದೇನೆ. ಪ್ರತಿನಿತ್ಯ ವೃದ್ಧಾಪ್ಯ ಕಂಡಿರ್ತಾರೆ. ಅಂದರೆ ಎಲ್ಲ ಜನಾಂಗದ ಇಲ್ಲಿವರೆಗೆ ನಾವು ಅಕ್ಕಿ ಸ್ವಾಮೀಜಿಯವ್ರ ಅಕ್ಕಿ ಕೊಂಡ್ಕೊಂಡಿಲ್ಲ, ಬರೋ ಅಕ್ಕಿನ ದಾಸ ಹೋಗೋಕ್ಕಾಗ್ತಾರೆ. ಈ ದೇವಸ್ಥಾನ ಕಟ್ಟೋಕ್ಕಾಗಲಿ ಸ್ವಾಮೀಜಿ ರಾಜಕಾರಣ ಕೇಳೋಕ್ಕೂ ಇಲ್ಲ. ಅಮೌಂಟು ಮಾಂತಪ್ಪನೇ ತರ್ಸ್ಕೊತಾರೆ. ಈ ಅಜ್ಜಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 20 ವರ್ಷದಿಂದ ಮಾಡ್ತಾ ಇದ್ದೀರಾ? ಹಾಂ. ಸುಮಾರು 500ರಿಂದ 600 ಜನರು ಒಂದೇ ಪಂಕ್ತಿಲಿ ಊಟ ಮಾಡೋಷ್ಟು ಕೆಪಾಸಿಟಿ
ಈ ದೇವಸ್ಥಾನದಲ್ಲಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿನ ಅಕ್ಕಿ ಆಗಲಿ ತರಕಾರಿ ಆಗಲಿ ಎಲ್ಲವೂ ಭಕ್ತಾದಿಗಳು ತಂದು ಕೊಟ್ಟಿರೋದು. ಯಾವುದು ಇವರು ಕಾಸು ಕೊಟ್ಟು ಕೊಂಡ್ಕೊಂಡಿರೋದಲ್ಲ. ಇದೆಲ್ಲ ಹೊಸ್ದಾಗಿ ಕಟ್ಟಿರೋದು. ಇವಾಗ ಎಲ್ಲ ಡೆಮಾಲಿಷ್ ಮಾಡಿ ದೇವಸ್ಥಾನನ ಹೊಸ್ದಾಗಿ ಕಟ್ತಾ ಇದ್ದಾರೆ. ಯಡಿಯೂರಲ್ಲಿ ಯಾವ ರೀತಿ ದೇವಸ್ಥಾನ ಇದೆಯೋ ಅದೇ ರೀತಿ ಕಟ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.